ಸೊ ಗುರು, ನಂದು 5th ಸೆಮ್ ಎಕ್ಸಾಮ್ ಮುಗೀತು. ಹಾಲಿಡೇಸ್ಗೆ ಅಂತ ನಾನು ಮನೆಗೆ ಬಂದಿದ್ದೆ. ಒಂದು 9 ಡೇಸ್ ಇದ್ದೆ. ಸೊ ನಮ್ಮಮ್ಮಗೆ ಯಾವ ಥರ ಎಲ್ಲ ರೋದನೆ ಕೊಟ್ಟಿದ್ದೀನೋ ನಮ್ಮಮ್ಮಗೆ ಸಾರಿ ಹೇಳ್ತಾ ಇದ್ದೀನಿ. ಸೊ ನಮ್ಮಮ್ಮ ಮುಂದೆನೇ ಇದ್ದಾರೆ. ಇವಾಗ ನಾನು ಹೋಗ್ಬೇಕು. ಮತ್ತೆ ಇನ್ನೊಂದೇನಪ್ಪ ವಿಷಯ ಅಂತ ಹೇಳಿದ್ರೆ, ನಾನು ಬೆಂಗಳೂರಲ್ಲಿ ಇವಾಗ ನಾನು PG ಅಲ್ಲ ಇರೋದು. ನಾನು ರೂಮ್ ಚೇಂಜ್ ಮಾಡಬೇಕು. ಸೊ ನಾನು ವ್ಲಾಗ್ಸ್ ಮಾಡ್ಕೊಳಕ್ಕೆ ನನಗೆ ಎಡಿಟಿಂಗು, ಸೊ ಅದ್ರಿಗೆಲ್ಲ ನಮ್ಮ ಅಣ್ಣನೂ ಬೇರೆ ಅವನು ಮುಗೀತು ಡೆಂಟಲ್ಲು. ಸೊ ಅವನು ಇವಾಗ ವರ್ಕ್ ಮಾಡಬೇಕಂತೆ. ಸೊ ಅದಕ್ಕೆ ಇಬ್ರು ಒಂದೇ ಹತ್ರ ಇರೋಣ, ಖರ್ಚು ಕಡಿಮೆ ಬರುತ್ತೆ ಅಂದ್ಬಿಟ್ಟು ಸೊ ಮಲ್ಲೇಶ್ವರಂ ಎಲ್ಲಾದರೂ ಮನೆ ನೋಡೋಣ ಅನ್ಕೊಂಡಿದ್ದೀನಿ. ಸೊ ನೋಡಿಸ್ತೀನಿ ಯಾವ ಥರ ಮನೆ ಹುಡುಕ್ತೀನಿ, ಎಲ್ಲಿ ಮನೆ ಹುಡುಕ್ತೀನಿ, ಎಲ್ಲಿ ಮನೆ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಸೊ ನಮ್ಮ ಅಮ್ಮಗೆ ಮಮ್ಮಿ ಹಾಯ್ ಅಂತೇಳು. ಸೊ ನಾನು ಇಷ್ಟು ದಿನ ನಿಂಗೆ ಏನು ರೋದನೆ ಕೊಟ್ಟಿರ್ತೀನೋ ಎಲ್ಲ ಬೇಜಾರು ಮಾಡ್ಕೊಬೇಡ, ಸಾರಿ. ನಿಜ, ನಾನು ಏನೇನು ಕೆಲಸ ಮಾಡ್ತೀನಿ ಹೇಳಮ್ಮ. ಏನೇನು ಕೆಲಸ ಮಾಡ್ತೀನಿ, ಏನೇನು ಮಾಡಿಸ್ತೀನಿ? ಊಟ ತಿನ್ನ ಮತ್ತೆ ಬೆಳಿಗ್ಗೆ ಎಷ್ಟು ನಾನು ಮಲ್ಕೊಂಡ್ರೆ ನೈಟ್ ಎಷ್ಟೊತ್ತಿಗೆ ಎದ್ದೊಳ್ತೀನಿ? ನಾನು ಎಷ್ಟೊತ್ತಿಗೆ ಎದ್ದೊಳ್ತೀನಿ ಹೇಳು? ನೈಟು ಮಲಗ್ತೀಯ ಒಂದು 11 ಗಂಟೆ 12 ಗಂಟೆ ಮಲಗ್ತೀಯ. ಬೆಳಗ್ಗೆ ಎದ್ದೇಳ್ತೀಯ 11-12 ಗಂಟೆಗೆ. ಕರೆಕ್ಟಾಗಿ 12 hours ನಿದ್ದೆ ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮನುಷ್ಯರು ಇದಾಗ್ತಾರೆ. ಸೊ ಇವಾಗ ನಾನು ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಸೊ ಇವಾಗ ಇಲ್ಲಿಂದ ನಾನು ನಮ್ಮ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಹತ್ರ ರಾಮಯ್ಯ ಕಾಲೇಜ್ಗೆ. ಸೊ ಇಲ್ಲಿಂದ ಅಲ್ಲಿಗೆ 72 kilometers ಬೈಕಲ್ಲೇ ಹೋಗ್ಬೇಕು. ಸೊ ಬನ್ನಿ, ಚೆನ್ನಾಗಿರುತ್ತೆ. ಮಿಸ್ ಮಾಡ್ಕೊಂಡು ಹೋಗ್ಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಹೋಗೋಣ. ಇಲ್ಲೇನು ನೋಡ್ತಾ ಇದ್ರಾ? ಸೊ ಇದು ಇನ್ನೊಂದು ಫೋನು. ಸೊ ಇದು ಇನ್ನೊಂದು ಫೋನ್ ಏನಕ್ಕಪ್ಪ ಅಂತ ಹೇಳಿದ್ರೆ, ಇವಾಗ ನನ್ನ ಕೈಯಲ್ಲಿರೋದು ಐಫೋನು. ಸೊ ಐಫೋನಲ್ಲಿ ನಾವು ವ್ಲಾಗ್ಸ್ ಮಾಡ್ಕೊಳಕ್ಕಾಗುತ್ತೆ. ನಾನು ಏನಾದರೂ ವೀಡಿಯೋಸು ಇಲ್ಲ ಅಂತ ಹೇಳಿದ್ರೆ ಏನಾದರೂ ಸಾಂಗ್ಸ್ ಕೇಳ್ಕೊಬೇಕಂತ ಹೇಳಿದ್ರೆ ಇದ್ರಾಗ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ಇದ್ರಲ್ಲಿಂದ ಬ್ಲೂಟೂತ್ ಹಾಕೊಂಡು ಸೊ ಸಾಂಗ್ಸ್ ಕೇಳ್ಕೊಂತ ಆರಾಮಾಗಿ ರೋಡಲ್ಲಿ ಹೋಗೋಕ್ಕೆ ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ಬನ್ನಿ ಗುರು, ಏನು ನೋಡ್ತಾ ಇದ್ದೀರಾ? ಇದೇ ನಮ್ಮ ಔಟ್ಫಿಟ್ಟು. ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಸೊ ಏನು ನೋಡ್ತಾ ಇದ್ದೀರಾ ಅಲ್ಲಿ ಹಿಂದೆ? ಏನು ನೋಡ್ತಾ ಇದ್ದೀರಾ? ಇದು ಚಿಕ್ಕ ವಯಸ್ಸಲ್ಲಿ ನಾನೇ ಈ ಥರ ಎಲ್ಲ ಮಾಡಿ ಇಟ್ಬಿಟ್ಟಿರೋದು. ಇದನ್ನ ನೋಡಿ. ಸೊ ಇದನ್ನ ಚಿಕ್ಕ ವಯಸ್ಸಲ್ಲಿ ನಾನೇ ಈ ಥರ ಎಲ್ಲ ಅನ್ಸಿರೋದು. ಯಾಕೆ ಅಂತ ಹೇಳಿದ್ರೆ ಅವಾಗ ನಮ್ಮ ಕ್ರೇಜು, ಬೊಂಬೆಗಳಿದ್ರೆ ಒಂಥರ ಕ್ರೇಜು. ಮಮ್ಮಿ ಏನು ಮಾಡ್ಬಿಟ್ಟಿದ್ದೀನಿ ಬೀರೋನ್ ಹೇಳು? ಸೊ ಗುರು, ನಿಮ್ಗೆ ನಮ್ಮ RCB ಜರ್ಸಿ ಮೈನ್ ಇರಬೇಕು. ಸೊ ನಮ್ಮಮ್ಮ ಇವಾಗ ಬಟ್ಟೆ ಎತ್ತಿಡ್ತಾ ಇದಾರೆ. ಅದು ತುಂಬಾ ಇದೆ ಬಟ್ಟೆ. ಇದನ್ನು ಎತ್ಕೊಂಡು ಹೋಗ್ಬೇಕು. ಯಾವ್ದನ್ನ ಎತ್ಕೊಂಡು ಹೋಗ್ಲಿ ಹೇಳಿ ನೀನೆ? ಅದನ್ನ ಎತ್ಕೊಂಡು ಹೋಗಂತ್ಯಾ? ಸೊ ಇದನ್ನ ಎತ್ಕೊಂಡು ಹೋಗ್ತೀನಿ. ಸೊ ನೋಡ್ಕೊಳ್ಳಿ, ಇದೆ ನೀವು ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಮಾಡಿರ್ತೀರಾ. ಸೊ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಈ ಥರ ಮಾಡಿರ್ತೀರೋ ಅಂತ. ಪಾಪ ನಮ್ಮಮ್ಮ ನನಗೋಸ್ಕರ ಬಟ್ಟೆ ಎತ್ತಿಡ್ತಾ ಇದ್ದಾರೆ. ಸೊ ಎತ್ತಿಟ್ಟಾದ್ಮೇಲೆ ಇಲ್ಲಿಂದ ಹೋಗೋಣ. ನಮ್ಮಮ್ಮ ಇವಾಗೂ ನನ್ನ ಚಿಕ್ಕ ಹುಡುಗನ ಥರನೇ ನೋಡ್ಕೊತಾರೆ. ನೋಡಿ ನಾನು ತಿನ್ನೋ ಐಟಮ್ಸ್ಗಳೆಲ್ಲ ನೋಡಿ. ನಮ್ಮಮ್ಮ ಈ ಥರ ನೋಡಿ, ಖಜೂರ್ಕಾಯಿ, ಲೈಕ್ ನಂಗೆ ಡಾರ್ಕ್ ಫ್ಯಾಂಟಸಿ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಗೆ ನನಗೆ ಕಿಂಡರ್ ಜಾಯ್ ಇಲ್ಲಿ ಚಿಕ್ಕ ಮಕ್ಳು ತಿಂತಾರಲ್ಲ, ಅದು ಇದಿರ್ತಾವಲ್ಲ ಮಧ್ಯದಲ್ಲಿ ಒಂಥರ ರೌಂಡ್ಸ್ ಥರ ಬರ್ತಲ್ಲ, ಅದಂದ್ರೆ ನಂಗೆ ತುಂಬ ಇಷ್ಟ. ನಮ್ಮಮ್ಮ ನನಗೆ ಚಿಕ್ಕ ಮಗು ಥರನೇ ನೋಡ್ಕೊಳುತ್ತೆ ನಮ್ಮಮ್ಮ. ಇವಾಗ ಅದನ್ನೆಲ್ಲಿ ಇಡ್ತೀಯಾ? ಅದರಲ್ಲಿ ಇಡ್ತೀಯಾ? ಅದ್ರಲ್ಲಿ ಆಗಲ್ಲ ಅನ್ಸುತ್ತಮ್ಮ. ಸೊ ಬೇಜಾರಾಗುತ್ತೆ ಗುರು. ಇಷ್ಟು ದಿನ ಮನೆಯಲ್ಲಿದ್ದು ಇವಾಗ ಹೋಗ್ಲೇಬೇಕು. ಓದ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲಿಂದ ನಾವು ಹೋಗಿ ಓದ್ಬೇಕು. ಸೊ ಮೋಟಿವೇಶನ್ ಕೊಟ್ರೆ ಬೇಜಾರು ಮಾಡ್ಕೊಡಿ ಗುರು. ಯಾಕೋ ಗೊತ್ತಿಲ್ಲ, ಇಷ್ಟು ದಿನದಿಂದ ಮನೆಯಲ್ಲಿದ್ನಲ್ಲ, ಹೋಮ್ ಸಿಕ್ ಅನ್ಸುತ್ತೆ. ನಿಜವಾಗ್ಲೂ ನಂಗೆ ಹೋಗಕ್ಕೆ ಮನ್ಸೇ ಇಲ್ವಪ್ಪ. ಯಾಕೆ ಅಂದ್ರೆ ಇಷ್ಟು ದಿನ ಮನೆಯಲ್ಲಿದ್ದು ನಮ್ಮಮ್ಮ ಹತ್ರ ಎಂಜಾಯ್ ಮಾಡಿ ಅದು ಮಾಡಿಸ್ಕೊಂಡು ತಿನ್ಕೊಂಡು ನೋಡಿ. ನಮ್ಮಮ್ಮ ಆಲ್ರೆಡಿ ಬ್ಯಾಗ್ ಎಲ್ಲ ಎತ್ಕೊಂಡೆ ಬಂದೇ ಬಿಟ್ರು. ಮಮ್ಮಿ ಏನು ಅಷ್ಟು ಬೇಗ ಕಳ್ಸಕ್ ನಂಗೆ ಆಸೆ ಇದೆಯಾ ಬೆಂಗಳೂರಿಗೆ? ಏನ್ ಮಾಡಕ್ಕಾಗಲ್ಲ, ಹೋಗ್ಬೇಕು. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗೋಣ. ಮಮ್ಮಿ ನಾನು ನಿನ್ನ ಬಿಟ್ಟು ಹೋಗಕ್ಕಾಗಲ್ಲಮ್ಮ, ಪ್ಲೀಸ್. ನಾನು ಹೋಗಲ್ಲ, ನಿಜವಾಗ್ಲೂ ಹೋಗಲ್ಲ. ಕಾಲೇಜಿಗೆ ರಜಾ ಆಗ್ಬಿಡ್ತೀನಿ ಫಸ್ಟ್ ದಿನ ಕಾಲೇಜಿಗೆ ರಜಾ ಆಗ್ಬಿಡ್ತೀನಿ. ಸೊ ಇಡು ಮಮ್ಮಿ. ಕೀ ಎಲ್ಲಿದೆ? ಚಾರ್ಜರ್ ಎತ್ಕೊಂಡಿದ್ದೀನಿ. ಕೀ ಎಲ್ಲಿಟ್ಟಿದ್ಯಾ? ಒಂದ್ಸರಿ ಕೀ ನೋಡ್ಕೊಂಡ್ ಬಂದ್ಬಿಡು. ಹಂಗೆ ಚಾರ್ಜರ್ ಎಲ್ಲ ಎತ್ತಿಟ್ಕೊಂಡಿದ್ದೀನಾ ಇಲ್ಲ ಅಂತ ನೋಡ್ಕೊಬಾ. ಇಟ್ಕೊಂಡಿರ್ತೀನಿ. ಐಫೋನ್ ಚಾರ್ಜರ್ ಎತ್ತಿಟ್ಕೊಂಡಿದ್ದೀನಾ? ಓಕೆ, ಹಂಗೆ ನನ್ನ ಗಾಡಿ ಬೇಗ ಎತ್ಕೊಬಾ. ನಿಜವಾಗ್ಲೂ ಗುರು ನೋಡಿ, ಹಂಗೆ ನನ್ನ ಬೈಕ್ ನೋಡಿ ಯಾವ ಥರ ಗಲೀಜಾಗ್ಬಿಟ್ಟಿದೆ ಅಂತ ನೋಡಿ. ನಮ್ಮಮ್ಮ ಇದ್ರಿಗೆ ಏನು ಅನ್ನೋದು ಗೊತ್ತಾ? ಇರಿ, ನಮ್ಮಮ್ಮ ಏನಂತಾರೆ? ಸೊ ಅಮ್ಮ ಏನಾಗಿದೆ ನನ್ನ ಗಾಡಿಗೆ? ಏನು ಕುತ್ಕೊಂಡಿದೆ ಹೇಳು ಏನು ಕುತ್ಕೊಂಡಿರ್ತೀವಿ? ನೋಡಿ ನನ್ನ ಗಾಡಿ ಫುಲ್ ಗಲೀಜಾಗ್ಬಿಟ್ಟಿದೆ ಗುರು. ನಮ್ಮಮ್ಮ ವ್ಲಾಗ್ಸಲ್ಲಿ ಮಾತ್ರ ಅಷ್ಟೊಂದು ಇದರಲ್ಲಿ ಇರ್ತಾರೆ. ಸೊ ಫೈನಲಿ ನಾವು ನಮ್ಮ ರಥನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಗುರು ನಮ್ಮ ಸದ್ಯಕ್ಕೆ ನಾನು ಫಸ್ಟ್ ಲೈಫಲ್ಲಿ ತೊಗೊಂಡಿರೋ ಗಾಡಿ. ಸೊ ಹೋಗೋಣ ಬನ್ನಿ ಗುರು. ಫೈನಲಿ ಇವಾಗ ಹೊರಡೋ ಟೈಮ್ ಬಂದಿದೆ. ನಾವು ಬೆಂಗಳೂರಿಗೆ ಹೋಗೋಣ. ಟೈಮ್ ಆಗುತ್ತೆ, ಇವಾಗ 5 ಗಂಟೆ ಆಗ್ತಾ ಬರ್ತಾ ಇದೆ. ಮಮ್ಮಿ ಸರಿ ಬರ್ಲಾ? ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಬಾ ಇಲ್ಲಿ ಮುಂದೆ ಒಂದು ಸ್ವಲ್ಪ ಬಾಯ್ ಆದ್ರೂ ಹೇಳು, ನೀಟಾಗಿ ಹೇಳು. ಮಮ್ಮಿ ಒಂದು 100 ರೂಪಾಯಿ ಕೊಡು ಮಮ್ಮಿ ಪ್ಲೀಸ್. ಮುಂದೆ ಒಂದು 100 ರೂಪಾಯಿ ಕೊಡು. ಸರಿ ಎತ್ಕೊಂಬ, 100 ರೂಪಾಯಿ ಎತ್ಕೊಂಬ. ಸೊ ಗುರು, ಎಷ್ಟೇ ದುಡಿದ್ರು ನಾವು ನಮ್ಮಮ್ಮ ಹತ್ರ 100 ರೂಪಾಯಿ ಇಸ್ಕೊಂಡು ಹೋದ್ರೆ ನಂಗೇನೋ ಲಕ್. ಸೊ ಮತ್ತೆ ನಾನು ನೋಡಿ ಅವಾಗೇನೆ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟಿದ್ದೀನಿ ಪೆಟ್ರೋಲು. ಸೊ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಗಾಡಿನೂ ವಾಶ್ ಮಾಡಿಸ್ಬೇಕು.
ನಿಜ ಇದು ನಮ್ಮ ಮನೆ. ಮಿಸ್ಸಿಂಗ್ ದಿಸ್ ಹೋಮ್ ವೆರಿ ಬ್ಯಾಡ್ಲಿ. ಮತ್ತೆ ಅಲ್ಲಿ ಒಂದು ಮನೆ ಮಾಡಬೇಕು. ಸೊ ಅಲ್ಲಿ ಹುಡುಕ್ಬೇಕು, ಯಾವ ಥರ ಹುಡುಕ್ಬೇಕು ನನಗೂ ಗೊತ್ತಿಲ್ಲ. ಪ್ರತಿಯೊಂದು ಬ್ಲಾಗ್ ಮಾಡ್ತೀನಿ ಸೆಮ್ಮಲ್ಲಿ, ಮಿಸ್ ಮಾಡದೆ ಮಾಡ್ತೀನಿ, ಪಕ್ಕಾ ಮಾಡ್ತೀನಿ. ಜಾಸ್ತಿ ಮಾತಾಡ್ತಾ ಇದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ನನ್ನ ಮಾತುಗಾರ, ಏನು ಮಾಡೋಕ್ಕಾಗಲ್ಲ. ಫೈನಲ್ ಆಗಿ ನಮ್ಮಮ್ಮ ಕಾಸು ಎತ್ಕೊಂಬಂದ್ರು. ಸೊ ಕೊಡಮ್ಮ. ನಮ್ಮಮ್ಮ 100 ರೂಪಾಯಿ ಕೊಟ್ಟರು ಗುರು. ನಮ್ಮಮ್ಮ 100 ರೂಪಾಯಿ ಫಸ್ಟ್ ಟೈಮ್ ನಂಗೆ ಕೊಟ್ಟಿರೋದು. ಅಲ್ಲ ಫಸ್ಟ್ ಟೈಮ್ ನಮ್ಮಮ್ಮ ಮೊದಲಿಂದ ಕೊಡ್ತಾ ಇದ್ರು. ಈಗ ಬಾ ಮೊದಲೇ ಕಪ್ಪಿಗಿದ್ಯಾ, ಮೊದಲೇ ಕಪ್ಪಗೆ ಕಾಣಿಸ್ತೀಯಾ. ಸೊ ಗುರು 100 ರೂಪಾಯಿ ಕೊಟ್ಟರು. ಸೊ 100 ರೂಪಾಯಿ ಎತ್ಕೊಂಡು ಹೋಗಿ ರೋಡಲ್ಲಿ ಏನಾದರೂ ತಿನ್ನೋಣ. ಸೊ ಬರಲಾ ಮಮ್ಮಿ? ಸರ್ ಬರ್ತೀನಿ, ಬಾಯ್. ಬಾಯ್ ಅಂತೇಳು. ಏನಾದರೂ ಹೇಳು, ಈ ಸೆಮ್ಮಲ್ಲಿ ಹೆಂಗಿರ್ಬೇಕು ಏನು ಅಂತ. ಚೆನ್ನಾಗಿ ಓದ್ಕೋಬೇಕಷ್ಟೇ, ಇನ್ನೇನು ಮಾಡಿ. 7ನೇ ಸೆಮ್ಮು ನಾನು, ಚೆನ್ನಾಗಿ 3rd ಇಯರ್. ಕಾಲ್ ಮಾಡು. ಓಕೆ ಬಾಯ್ 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 ಬಾಯ್. ಸೊ ಗುರು ನಿಮ್ಗೆಲ್ಲ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸೊ ಹೆಲ್ಮೆಟ್ ಹಾಕೊಳ್ಳಿ. ನಾನು 2 ಸಾರಿ ಫೈನ್ ಕಟ್ಟಿದ್ದೀನಿ. ಸೊ ಯಾಕೆ ಅಂದ್ಬಿಟ್ಟು ಮತ್ತೆ ನಾನು ಹೆಲ್ಮೆಟ್ ತಗೊಂಡಿದ್ದೀನಿ. ಒಂದು 500 ರೂಪಾಯಿ ಆಗುತ್ತೆ ಇಷ್ಟೇ ಹೆಲ್ಮೆಟ್ ತಗೊಳ್ಳಿ. ಸೊ ಏನಪ್ಪ ಅಂತ ಹೇಳಿದ್ರೆ ನಾನು ಟೌನ್ ಬಿಟ್ಟು ಆಲ್ರೆಡಿ ಬಂದಿದ್ದೀನಿ, ತುಂಬಾ ದೂರ. ಅದೇ ಲೈಕ್ ಟೌನ್ ಬಿಟ್ಟು ಇವಾಗ ಬಂದಿದ್ದೀನಿ, ಲೈಕ್ ಶಿಡ್ಲಘಟ್ಟ ಹೈವೇ ಇಂದ ಹೋಗ್ತಾ ಇದ್ದೀನಿ. ಸೊ ನೋಡಿ ಸಕ್ಕದಾಗಿದಲ್ಲ. ಬನ್ನಿ ಹೋಗೋಣ, ಸಿಗೋಣ. ಈ ಹೆಲ್ಮೆಟ್ ಎಲ್ಲ ನಮ್ಮ ಕೈಯಲ್ಲಿ ಹಾಕೊಳಕ್ ಸಾಧ್ಯನೇ ಇಲ್ಲ ಗುರು. ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ, ಹೆಲ್ಮೆಟ್ ತೆಗೆದಿಟ್ಟಿದ್ದೀನಿ. ನಂದು ಕೂದಲು ಹೆಂಗೆ ಅಂತ ಹೇಳಿದ್ರೆ, ನಾನು ಅವಾಗ ಶಾರುಖ್ ಖಾನ್ ಆಗ್ಬಿಡ್ತೀನಿ, ಅವಾಗ ಸಲ್ಮಾನ್ ಖಾನ್ ಆಗ್ಬಿಡುತ್ತೆ. ಮಧ್ಯದಲ್ಲಿ ಪಾಪಿ ಬಂದ್ಬಿಡುತ್ತೆ ನನಗೆ. ಕರೆಕ್ಟಾಗಿದಲ್ಲ. ಸೊ ಫೈನಲಿ ನನಗಂತೂ ಹೋಗಕ್ಕೆ ಮನಸ್ಸೇ ಇಲ್ಲ ಅಂದ್ಕೊಡಿ ಗುರು. ಹಂಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾ ಹೋಗ್ಬಾರ್ದ ನೋಡಿ, ಮೊನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಈಗ. ಹೋಗ್ಬೇಕಾ ಹೋಗ್ಬಾರ್ದ ಹಂಗೆ ಹೋಗೋದು ನಾವು. ಹೋಗ್ಬೇಕಾ ಹೋಗ್ಬಾರ್ದ ಸೊ ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿದೆಯೋ. ಸೊ ನಮ್ಮ ಮುಂದೆ ತಾತ ಬರ್ತವ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿ ತಾತ ಅವ್ರಿಗೆ ಒಂದು ಹಾಯ್ ಹೇಳೋಣ ಬನ್ನಿ. ಹಂಗೆ ತಾತ ಅವ್ರಿಗೆ ಒಂದು ಹಾಯ್ ಹೇಳೋಣ. ಸೊ ಬನ್ನಿ ತಾತ. ಹೊಗೆ ಫುಲ್ ಅಪ್ಪ, ಹೊಗೆ ಫುಲ್ ತಾತದ ಹೊಗೆ ಫುಲ್. ನೋಡಿ ತಾತಾಗ ಹಾಯ್ ಅಂತ ಹೇಳ್ತೀನಿ. ತಾತ ಹಾಯ್ 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 ಹಾಯ್. ನಮಸ್ತೆ ತಾತ, ನಮಗೆ ನಮಸ್ಕಾರ ಹೇಳ್ತಿದ್ದವರು. ಹೇಳಿಲ್ಲ ಹೋಗಕ್ ಮನ್ಸಿಲ್ಲ ಅಂದ್ರೂ ಹೋಗ್ಬೇಕು. ಕಾಲೇಜು ದುಡ್ಡು ಕಟ್ಟಿರ್ತೀವಿ, ದುಡ್ಡು ಚೆನ್ನಾಗಿ ಇಟ್ಟಿರ್ತೀವಿ ಇಲ್ಲಿ. ವೇಸ್ಟ್ ಆಗುತ್ತೆ ಅಂತ ಅಟೆಂಡೆನ್ಸ್ ಫ್ರೀ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಕಾಲೇಜ್ಗೆ ಹೋಗ್ತಾ ಇರ್ಲಿಲ್ಲ. ಹಂಗಿದೆ ಬಿಸಿಲು ಮಾತ್ರ. 5 ಗಂಟೆ ಇನ್ನ ಟೈಮು. ಬಿಸಿಲು ನೋಡಿ 1 ಗಂಟೆ ಬಿಸಿಲಿದ್ದಂಗಿದೆ. ನೇಚರ್ ಮಾತ್ರ ಸಖತ್ತಾಗಿದೆ ಗುರು. ಇದು ಕಡೆ ಮಸ್ತಾಗಿದೆ. ಅದಕ್ಕೆ ನಾನು ಯಾವತ್ತು ಇದರಿಂದ ಬರ್ತೀನಿ. ಸೊ ಇಲ್ಲಿ ನೋಡಿ, ಸೊ ಸಖತ್ತಾಗಿದೆ. ಸಾರಿ ಇಲ್ಲಿ ನೋಡಿ, ಇವಾಗ ನೋಡಿ. ಸೊ ಚೆನ್ನಾಗಿದಲ್ಲ. ಏನೇನೋ ತೋರಿಸ್ತಾ ಇದ್ದೀನಿ, ಗುಡ್ಡ ತೋರಿಸ್ತಾ ಇದ್ದೀನಿ, ಬೆಟ್ಟ ತೋರಿಸ್ತಾ ಇದ್ದೀನಿ ಅನ್ಕೋಬೇಡಿ. ತೋರಿಸ್ಬೇಕು ಅನ್ಸುತ್ತೆ ತೋರಿಸ್ದೆ ಅಷ್ಟೇ. ಗೈಸ್ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ, ಟ್ರೈನ್ ಬ್ರಿಡ್ಜ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಈ ಥರ ಇರುತ್ತೆ ಟ್ರೈನ್ ಬ್ರಿಡ್ಜು. ನೋಡಿ ಇದೇ ಥರ ಇರುತ್ತೆ ಟ್ರೈನ್ ಬ್ರಿಡ್ಜು. ಸೊ ನೋಡ್ಕೊತಾ ಇದ್ದೀರಾ, ಒಳಗಡೆ ನಾವು ನುಗ್ಗಬೇಕು, ನಿಧಾನಾಗಿ ಹೋಗ್ಬೇಕು ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಏನೋ ಒಂದು ಕುಗ್ತಾ ಇದ್ದೀನಿ ಅಷ್ಟೇ. ಲೈಫ್ ಅನ್ನೋದು ಅಷ್ಟೇ. ಲೈಫ್ ಅನ್ನೋದು ಒಂಥರ ಮಸ್ತ್ ಮಲೈಕ ದಾದಾ. ಯಾರು ಗೊತ್ತಾ ದಾದಾ? ಸ್ವ್ಯಾಗ್ ಗೊತ್ತಾ? ಅಷ್ಟೇ ಬರೋದು. ಸಿಗೋಣ ಬ್ರೋ. ಯಾರ್ಯಾರೆಲ್ಲ ಕೋತಿ ನೋಡಿಲ್ಲ ನೋಡ್ಕೊಳ್ಳಿ ಕೋತಿ. ಹಾಯ್ ಬ್ರೋ, ಹಾಯ್ ಬ್ರೋ, ಬಿಗ್ ಫ್ಯಾನ್ ಬ್ರೋ. ಕೋತಿ ಹತ್ರ ಕೂಡ ನಮ್ಗೆ ಮರ್ಯಾದೆ ಇಲ್ಲ. ಶಟ್ ನಿಜ. ಏನ್ ಎತ್ಕೊ ಬರ್ಬಾರ್ದು ಅದನ್ನೇ ಎತ್ಕೊಂಡ್ ಬಂದಿಲ್ಲ ಗುರು. ಸನ್ಸ್ಕ್ರೀನ್ ಎತ್ಕೊಂಡ್ ಬಂದಿಲ್ಲ ಗುರು. 3 ಅವರ್ ಆದ್ಮೇಲೆ ಹಚ್ಕೋಬೇಕು ಗುರು. ಸನ್ಸ್ಕ್ರೀನ್ ಅಲ್ಲೇ ಇಟ್ಟು ಬಂದಿದ್ದೀನಿ. ಹೋ ಗುರು, ಇವಾಗ ಅದನ್ನ ಆರ್ಡರ್ ಮಾಡ್ಬೇಕು. ನಾನು ಯೂಸ್ ಮಾಡೋದು ಡಾಟಾ ಅಂಕಿನ. ಯಪ್ಪ, ಇವಾಗ ಮನೆಗೆ ಹೋಗ್ಬಿಡೋಣ ಅನ್ಸುತ್ತೆ. ಇನ್ನು ಹತ್ರ ನೋಡಿದ್ರೆ ಶಿಡ್ಲಘಟ್ಟ ಬರುತ್ತೆ. ಇದೇ ಗುರಿ ನೋಡಿ. ನಾನು ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಈ ಸನ್ಸ್ಕ್ರೀನ್ ಎತ್ಕೊಂಡ್ ಬರೋದೇ ಮಿಸ್ ಮಾಡ್ಕೊಂಡಿರೋದು. ಶಟ್, ನಿಜವಾಗ್ಲೂ ಎತ್ಕೊಂಡ್ ಬಂದಿಲ್ಲ. ಆಕ್ಟ್ ಮಾಡ್ತಿಲ್ಲ, ಕರ್ರಗೆ ಆಗ್ಬಿಟ್ಟಿದ್ದೀನಿ ಹೀಗೆ. ಏನ್ ಮಾಡೋದು? ನಮ್ಮ ಅಣ್ಣಗೆ ಹೇಳಿದೀನಿ, ನಮ್ಮ ಅಣ್ಣ ಕೈಲಿ ಕೊಟ್ಟು ಕಳ್ಸು, ನಾನು ಮತ್ತೆ ಅಲ್ಲಿ ಬಂದು ಈಸ್ಕೊ ಬರ್ತೀನಿ ಅಂತ. ಅದು ಒಂದು ವ್ಲಾಗ್ ಮಾಡೋಣ. ಗೋಯಿಂಗ್ ಟು ಬ್ರಿಂಗ್ ಮೈ ಸನ್ಸ್ಕ್ರೀನ್ ಅಂದ್ಬಿಟ್ಟು. ಸೊ ಬನ್ನಿ ಅದು ಒಂದು ವ್ಲಾಗ್ ಮಾಡೋಣ. ನನ್ನ ಬದುಕು ಈ ಮೊನ್ ರೋಡ್ ಆಗೋಯ್ತೆ. ಮತ್ತೆ ಸ್ಟಾರ್ಟ್ ಮಾಡೋಣ, ಮತ್ತೆ ಗಾಡಿ ಹೊಡಿಯೋಣ. ಸೊ ಹಿಂದೆ ಯಾರಾದರೂ ಬರ್ತಾ ಇದಾರ ಅಂತ ಚೆಕ್ ಮಾಡೋಣ. ಸೊ ಮುಂದೆ ಗಾಡಿ ಹೊಡಿಯೋಣ. ಇವಾಗ ಅಣ್ಣಗೆ ಇನ್ನೊಂದು ಹಾಯ್ ಹೇಳೋಣ. ನೋಡಿ ಇನ್ನೊಂದು ಅಣ್ಣ ಇದ್ದಾರೆ. ಸೊ ಈ ಅಣ್ಣಗೆ ಒಂದು ಹಾಯ್ ಹೇಳೋಣ. ಏನಂತಾರ ನೋಡೋಣ. ಅಣ್ಣ ಹಾಯ್. ಅಣ್ಣ ಹಾಯ್ 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 ಹಾಯ್. ಸೋರು ಅವ್ರಿಗೇನ್ ಗೊತ್ತಾ, ನಾವೇನೋ ಮಾಡಿಬಿಡ್ತಾ ಇದೀವಿ, ನಮ್ಮನ್ನೇನೋ ಫೋನ್ಗಳಲ್ಲಿ ಹಾಕ್ಬಿಡ್ತಾ ಇದಾರೆ ಅಂದ್ಬಿಟ್ಟು ಅವ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಅವಾಗೆ ನಾವು ಹೇಳ್ಬೇಕು, ವಿ ಆರ್ ವ್ಲಾಗರ್ಸ್ ಅಂತ. ವಿ ಆರ್ ವ್ಲಾಗರ್ಸ್, ಜಸ್ಟ್ ವ್ಲಾಗರ್ಸ್. ನಾವು ಅಂತಕರಲ್ಲ ಗುರು. ಯಾರೋ ನೋಡಿ ರೋಡಲ್ಲಿ ಹೋಗೋವಾಗ ಅವನ್ನ ತುಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾಗರಾವ್ ಅನ್ಸುತ್ತೆ ಗುರು. ನೋಡ್ಕೊಂಡು ಹೋಗಿ ಗುರು. ಪಾಪ ಅವು ನಮ್ಮ ಥರ ಆವೆ ನೋಡಿ ಎಷ್ಟಿದೆಯೋ.
ಸೊ ನೋಡಿ ಎಷ್ಟು ದಪ್ಪ ಇದೆಯೋ ಪಾಪ, ಅವ್ರ ಕಣ್ಣೇ ಕಾಣಿಸಿರಲ್ವಾ, ಇಷ್ಟೊಂದು ದೊಡ್ಡ ಹಾವನ್ನ ತೊಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಪಾಪ ಯಾರೋ ನಿಂತ್ಕೊಂಡಿದ್ದಾರೆ ರೋಡಲ್ಲಿ, ಕೇಳೋಣ ಏನು ಅಂತ. ತಾತ ಹೋಗ್ಬೇಕಾ? ಬನ್ನಿ 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 ತಾತ, ಬನ್ನಿ ಬನ್ನಿ ಅತ್ತಿ. ಸೊ ಗುರು ಹೆಲ್ಪಿಂಗ್ ನೇಚರ್ ಮಾಡ್ಬೇಕಂತ ತಾತ ಅತ್ತಿ, ನಾವು ವ್ಲಾಗರ್ ತಾತ, ನಾವೇನು ಮಾಡಲ್ಲ, ವ್ಲಾಗ್ಸ್ ಮಾಡೋರು. ಹೋಗೋಣ, ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ತಾತನ ಈ ಥರ ಟೈಮಲ್ಲಿ. ಬನ್ನಿ ಹೋಗೋಣ. ಫೈನಲಿ ನಾವು ತಾತನ ಕರ್ಕೊಂಡ್ ಬಂದಿದ್ದೀವಿ ಶಿಡ್ಲಘಟ್ಟ ಹತ್ರ. ಸೊ ನಾವು ಶಿಡ್ಲಘಟ್ಟಗೆ ರೀಚ್ ಆಗ್ಬಿಟ್ಟಿದೀವಿ. ಸೊ ಗುರು ಇವಾಗ ತಾತ ಎಲ್ಲಿ ಬಿಡ್ಬೇಕು? ಸರ್ಕಲ್ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲ, ಸೊ ತಾತನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಡ್ಬೇಕಂತೆ. ಸೊ ಬನ್ನಿ ಹೋಗೋಣ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಸೊ ಗುರು ನಾವು ತಾತನ ಬಿಟ್ಟಿದ್ದೀವಿ. ತಾತ ಬಾಯ್ ಬಾಯ್. ಸೊ ಗುರು ತಾತನ ಬಿಟ್ಟಿದ್ದೀವಿ. ಸೊ ನಾವು ಶಿಡ್ಲಘಟ್ಟ ಹತ್ರ ರೀಚ್ ಆಗಿದ್ದೀವಿ. ಸೊ ಶಿಡ್ಲಘಟ್ಟ ಅಂದ್ರೆ ಇದೆ. ಸೊ ಇವಾಗ ನಾವು ಮುಂದೆ ಹಿಂಗೆ ಹೊರಡ್ಬೇಕು. ಸೊ ಬನ್ನಿ ಹೋಗೋಣ. ಮಸ್ತಾಗಿದೆ ಅಲ್ಲ ಶಿಡ್ಲಘಟ್ಟ. ಒಂದ್ ಸ್ವಲ್ಪ ರೋಡ್ಗಳು ಹಂಗೋ ಹಿಂಗೋ ಕಂಜೂಸ್ ಆಗಿದ್ದಾವೆ. ಬನ್ನಿ ಹೋಗೋಣ. ಗುರು ಈ ಸೈಡ್ ಏನ್ ನೋಡ್ತಾ ಇದ್ದೀರಾ, ಇದು ಶಿಡ್ಲಘಟ್ಟ ಹೋಗೋ ರೋಡು. ಈ ಸೈಡು ದೇವನಹಳ್ಳಿಗೆ. ಸೊ ನಾವು ಹೋಗ್ಬೇಕಾಗಿರೋದು ದೇವನಹಳ್ಳಿಗೆ, ಅದಕ್ಕೆ ನಾವು ಈ ಸೈಡ್ ಹೋಗ್ಬೇಕು. ಸೊ ಹಿಂಗೋದ್ರೆ ನಮ್ಮ ಕಾಲೇಜ್ ಹತ್ರ ಆಗುತ್ತೆ, ರಾಮಯ್ಯ ಕಾಲೇಜ್, ಹೆಬ್ಬಾಳ ಹಂಗೆ ಹೋಗ್ಬೋದಲ್ಲ, ವಿಜಯಪುರ ಹಂಗೆ. ಸೊ ಅದಕ್ಕೆ ನಾವು ಈ ರೋಡಲ್ಲಿ ಇಟ್ಕೊಂಡು ಈ ರೋಡಿಂದ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಲೈಫ್ ಇಸ್ ಶಾರ್ಟ್, ಲೈಫ್ ಇಸ್ ವೆರಿ ಶಾರ್ಟ್ ಅಪ್ಪ. ಡೋಂಟ್ ಬಿ ವೆರಿ ಹ್ಯಾಪಿ, ಅನ್ಹ್ಯಾಪಿ, ಸಾರಿ. ಅಣ್ಣ ರೋಡಲ್ಲಿ ಈ ಥರ ಬರಬೇಡಿ ಅಣ್ಣ. ಯಾಕಣ್ಣ? ಇನ್ನೊಂದು ಅಣ್ಣ ನೋಡಿ ರೋಡಲ್ಲಿ ಬರೋದು. ಅಣ್ಣ ಇವು ಸೈಕಲ್ಲ ರೋಡಲ್ಲಿ ಬಂದ್ಬಿಡ್ತಾರ ಗುರು ಅವರೆಲ್ಲ. ಸೊ ಗುರು ಕನ್ನಡಿಗರ ಪವರ್ ನೋಡ್ತೀರಾ? ಸೊ ನೋಡಿ ಇಲ್ಲಿ ಯಾರೋ ಒಂದು ಬೋರ್ಡ್ ಬರ್ತಿದ್ದಾರೆ ಇಂಗ್ಲೀಷಲ್ಲಿ. ಅದ್ರ ಮೇಲೆ ನೋಡಿ ನಮ್ಮ ಕನ್ನಡಿಗರು ಕನ್ನಡ 60% ಇರಲೇಬೇಕು ಅಂತ ಬರ್ತಿದ್ದಾರೆ. ಕರೆಕ್ಟ್ ತಾನೇ ಅವ್ರು ಬರ್ದಿರೋದು? ಕನ್ನಡ ಇರಲೇಬೇಕು, ನಾವು ಕನ್ನಡ ನಾಡಿನಲ್ಲಿದ್ದೀವಿ, ಕರ್ನಾಟಕ, ಕನ್ನಡ ಬರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ತಿಕ್ಕ ಮುಚ್ಕೊಂಡು ಆಚೆ ಹೋಗ್ತಾ ಇರಬೇಕಷ್ಟೇ. ಒಂದು ಸ್ವಲ್ಪ ಎಳ್ನೀರು ಕುಡ್ಕೊಂಡು ಜಾಗ ಬಿಡೋಣ. ಒಂದು ಸ್ವಲ್ಪ ಹೈಡ್ರೇಷನ್ ಆಗಿ ಅನಿಸ್ತಿತ್ತು. ಸೊ ಡಿಹೈಡ್ರೇಟ್ ಆಗೋದು ಬೇಡ, ಹೈಡ್ರೇಟ್ ಆಗಿರೋಣ ಅಂದ್ಬಿಟ್ಟು. ಅಣ್ಣ ಫುಲ್ ಸ್ಪೀಡ್ ಆಗಿರುತ್ತೆ ತಾನೇ? ಇದೆಯಾ? ಸೊ ಎಳ್ನೀರು ಕುಡ್ಕೊಂಡು ಜಾಗ ಬಿಡೋಣ. ತಾತ ನಾವು ಹೇಳ್ದಂಗೆ ಫುಲ್ ಸ್ಪೀಡ್ ಆಗಿರೋದು ಕೊಟ್ಟಿದ್ದಾನೆ, ಪರವಾಗಿಲ್ಲ. ತಾತ ಥ್ಯಾಂಕ್ಸ್ ತಾತೋ. ತಾತ ಫುಲ್ ಸ್ಪೀಡ್ ಆಗಿರೋದು ಕೊಟ್ಟವನೆ, ಅಂದ್ರೆ ಎಳ್ನೀರು. ಸೊ ಗುರು ಏನ್ ನೋಡ್ತಾ ಇದ್ದೀರಾ, ನಾವ್ ಹಿಂಗೆ ಸ್ಟ್ರೈಟ್ ಹೋದ್ರೆ ಹೋಗ್ಬೋದು ದೇವನಹಳ್ಳಿಗೆ, ಬಟ್ ನಾವು ಸುತ್ತಾಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಯಾವತ್ತೂ ಒಂದು ಶಾರ್ಟ್ ಕಟ್ ತಗೊಂತೀನಿ ಇಲ್ಲಿ. ಸೊ ದೇವನಹಳ್ಳಿಗೆ ಬರಬೇಕು ಅಂತ ಹೇಳಿದ್ರೆ, ಸೊ ಹಿಂಗ್ ಒಳಗಡೆಗೆ ಹೋಗಿ ಹಿಂಗ್ ಸುತ್ತಾಕೊಂಡು ಹೋದ್ರೆ, ಸೊ ಇದು ಶಾರ್ಟ್ ಕಟ್ಟು. ಹಂಗೆ ಸುತ್ತಾಕೊಂಡು ಹೋಗೋ ಬದಲು ಹಿಂಗೋದ್ರೆ ತುಂಬಾ ಶಾರ್ಟ್ ಕಟ್ಟು. ಸೊ ತೋರಿಸ್ತೀನಿ ಬನ್ನಿ ಯಾವ ತರ ಹೋಗೋದು ಅಂತ ಶಾರ್ಟ್ ಕಟ್ ಅಲ್ಲಿ. ನನ್ನ ನೋಡಿ ಕಲ್ತ್ಕೊಳ್ಳಿ, ನನ್ನ ಬ್ಲಾಗ್ಸ್ ನೋಡಿ, ನಾನು ಶಾರ್ಟ್ ಕಟ್ಸ್ ಎಲ್ಲ ಹೇಳ್ಕೊಡ್ತೀನಿ. ನಾವು ಶಾರ್ಟ್ ಕಟ್ ಬಾಯ್ಸ್ ನಾವು ನಾವು ಗುರು ಹೇಳ್ದೆ ಅಲ್ವಾ ಶಾರ್ಟ್ ಕಟ್ ಇದೆ ಅಂತ. ಸೊ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಸೊ ಸ್ಟ್ರೈಟ್ ಹೋಗಿ, ಸೊ ಇಲ್ಲೊಂದು ರೋಡ್ ಬರುತ್ತೆ, ಆ ಕಾರ್ ತಿರುಗ್ತಿದಲ್ಲ ಅಲ್ಲೊಂದು ರೋಡ್ ಬರುತ್ತೆ. ಸೊ ನೀವು ಕೆಳಗಡೆ ಹೋಗ್ಬಾರ್ದು, ಬ್ರಿಡ್ಜ್ ಮೇಲೆ ಹತ್ತಿ ಬರಬೇಕು. ಸೊ ಹಿಂಗೆ ಹೋಗ್ಬೇಕು, ಈ ರೋಡಲ್ಲಿ ಹಿಂಗೆ ಟರ್ನ್ ಮಾಡಿ ಹಿಂಗೆ ಹೋದ್ರೆ ಇದು ಶಾರ್ಟ್ ಕಟ್. ಶಾರ್ಟ್ ಕಟ್ ಬಾಯ್ಸ್ ನಾವು ಹೇಳಿಲ್ಲ ಶಾರ್ಟ್ ಕಟ್ ಬಾಯ್ಸ್ ಅಂತ. ಸೊ ಹಂಗೆ ಸ್ಟ್ರೈಟ್ ಹೋದ್ರೆ, ಸೊ ಇಲ್ಲಿ ಈ ರೋಡಲ್ಲೇ ಕಂಟಿನ್ಯೂ ಆಗ್ಬೇಕು. ದೇವನಹಳ್ಳಿ ಬರುತ್ತೆ, ಅಲ್ಲಿಂದ ಮೈನ್ ರೋಡ್ ಸಿಗುತ್ತೆ, ಮೈನ್ ರೋಡ್ಗೆ ಹೋಗ್ಬೇಕು. ಗುರು ಇದು ಲ್ಯಾಂಬರ್ಗಿನಿ ನೋಡಿ ಗುರು, ಸಖತ್ತಾಗಿದೆ ಇದು ಲ್ಯಾಂಬರ್ಗಿನಿ. ಮಸ್ತ್ ಅಲ್ಲ ಇದು, ಸೈಕ್ ಇದೆ ಗುರು ಇದು. ನಮ್ ಕಣ್ಣಂಗೆ ನೋಡ್ಬೇಕಷ್ಟೇ, ಈ ಕಾರ್ಗಳನ್ನೆಲ್ಲ ತಗೊಳಕ್ ಆಗಲ್ಲ. ಸೈಕತ್ತಾಗಿದೆ. ಇಷ್ಟು ದೊಡ್ಡ ಲ್ಯಾಂಬರ್ಗಿನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಗುರು, ಇಷ್ಟು ದೊಡ್ಡದಾಗಿರೋ ಲ್ಯಾಂಬರ್ಗಿನಿ. ಫೈನಲಿ ನಾವು ದೇವನಹಳ್ಳಿಗೆ ಬಂದಿದ್ದೀವಿ. ಸೊ ದೇವನಹಳ್ಳಿಯಿಂದ ಸೊ ಬೆಂಗಳೂರು ಹೈವೇನ ಹಿಡ್ಕೊಂಡ್ರೆ ಡೈರೆಕ್ಟ್ ಎಲ್ಲಿ ನಿಲ್ಲಿಸ್ತೀರಾ, ಬರೋದೇ ನಮ್ಮ ಹೆಬ್ಬಾಳ. ಸೊ ಹೆಬ್ಬಾಳಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಅಲ್ಲಿ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಾ, ಅಲ್ಲೆಲ್ಲ ಏನ್ ನೋಡ್ತಾ ಇದೀರಾ, ಅದೆಲ್ಲ ಏರ್ಪೋರ್ಟ್ ಗುರು. ಸೊ ಇಷ್ಟು ದೊಡ್ಡದಾಗಿದೆ ಏರ್ಪೋರ್ಟ್. ಸೊ ಬನ್ನಿ ಎಂಟ್ರೆನ್ಸ್ ತೋರಿಸ್ತೀನಿ ಹಂಗೆ ಏರ್ಪೋರ್ಟ್ಗೆ. ಹತ್ತಿರದಿಂದ ನೋಡ್ತಾ ಇದೀನಿ ಗುರು ಏರ್ಪ್ಲೇನ್ ನ. ಸಕ್ಕತ್ತಾಗಿದೆ ನೋಡಿ 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 ಏರ್ಪ್ಲೇನ್ ನೋಡಿ ಎಷ್ಟು ಕೆಳಗಡೆ ಹೋಗ್ತಾ ಇದೆ ಗೊತ್ತಾ. ಅದು ಇಂಡಿಗೋ ಗುರು, ಸೈಕ್ ಹೋಗ್ತಾ ಇದೆ ನೋಡಿ. ಸೊ ಗುರು ಹಿಂಗೇನ್ ನೋಡ್ತಾ ಇದೀರಾ ಈ ರೋಡ್ ನ, ಇದು ಏರ್ಪೋರ್ಟ್ ರೋಡು. ಸೊ ಇದು ನಮ್ಮ ಹೆಬ್ಬಾಳಗ್ ಹೋಗೋ ರೋಡು, ಬೆಂಗಳೂರು ಸಿಟಿ. ಸೊ ಇಲ್ಲೇ ಹಾಕಿರ್ತಾರೆ ನೋಡಿ. ನಿಜ ನಂಬಿದ್ರೆ ನಮ್ಮಿ, ಅವಾಗಿಂದ ವ್ಲಾಗ್ ಮಾಡೋಗೋಸ್ಕರ ಸೊ ಒಂದ್ ಕೈಯಲ್ಲಿ ಮಾತ್ರ ಗಾಡಿ ಓಡಿಸ್ತಾ ಇದೀನಿ ಗುರು. ನಿಮ್ಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀನಿ ಗುರು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ ವ್ಲಾಗ್ಸ್ ನ ನೋಡಕ್ ಕೇಳಿ ಪ್ಲೀಸ್, ಅಷ್ಟೇ ಕೇಳ್ಕೊಳೋದು. ನೋಡ್ತಾ ಇದ್ದೀರಾ ಎಸ್ ಟಿ ಮಾಲ್ ಹತ್ರ ಬಂದಿದೀವಿ. ಸೊ ಎಸ್ ಟಿ ಮಾಲ್ ನಿಂದ ನಾವ್ ಇವಾಗ ಹೋಗ್ಬೇಕಾಗಿರೋದೆ ಹೆಬ್ಬಾಳ. ಇನ್ನೇನ್ ಮುಂದೆನೆ ಇದೆ, ಒಂದು 5 ಮೀಟರ್ ಅಷ್ಟೇ ಹೆಬ್ಬಾಳ. ಸೊ ಗುರು ಫೈನಲಿ ಹೆಬ್ಬಾಳ ಬ್ರಿಡ್ಜ್ ಹತ್ರ ಬಂದಿದೀವಿ. ಸೊ ಯಾವತ್ತೂ ಇಲ್ಲಿ ಟ್ರಾಫಿಕ್ ಇರುತ್ತೆ, ಇವತ್ತಿಲ್ಲ. ಸೊ ಸಿಗ್ನಲ್ ಬಿಟ್ಟಿದಾರ. ಸೊ ಬನ್ನಿ ಹೋಗೋಣ. ಸೊ ಸಿಗ್ನಲ್ ಬಿಟ್ಟಾಕಿ ಇವಾಗ ಹೋಗೋದೆ ಏನಿದ್ರು.
ಸೊ ಗುರು ಫೈನಲ್ ಆಗಿ ನಾವು ರಾಮಯ್ಯ ಕಾಲೇಜ್ ಹತ್ರ ಅರೈವ್ ಆಗಿದೀವಿ. ಸೊ ಇದೇನ್ ನೋಡ್ತಾ ಇದ್ದೀರಾ, ಇದು ಗೇಟ್ ನಂಬರ್ 10. ಸೊ ಕಾಣಿಸಲ್ಲ, ಫುಲ್ ಕತ್ಲಿದೆ. ಸೊ ಇವಾಗ ಬನ್ನಿ ನಾವು ನಮ್ಮ ಪಿ ಜಿ ಹತ್ರ ಹೋಗೋಣ. ಸೊ ನಾನು ಪಿ ಜಿ ಚೇಂಜ್ ಮಾಡಬೇಕು ಅಂತಿದ್ದೀನಿ. ಸೊ ಆ ಬ್ಲಾಗು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.